ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಿಮ್ಮೆಲ್ಲರಿಗೂ ನಾನು ಚಿಕನ್ ಸಾಂಬಾರನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ನನ್ನ ಸ್ಟೈಲಲ್ಲಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ 2 ಸ್ಪೂನು. ನಂತರ ಪಾತ್ರೆ ಬಿಸಿ ಆದ ಮೇಲೆ ತೊಳೆದಿರ್ತಕ್ಕಂಥ ಚಿಕನ್ ಚೆನ್ನಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು 1/2 kg ಚಿಕನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವು ಎಷ್ಟು kg ಚಿಕನ್ ತೊಗೊತೀರ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನಂತರ ಚಿಕನ್ನ ಬಾಡಿಸ್ಕೊಳ್ಳೋಣ. ಎಣ್ಣೆ ಹಾಗೂ ತೊಳೆದಿಟ್ಟಿರೋ ಚಿಕನ್ನ ಹಾಕ್ಕೊಂಡಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಚಿಕನ್ಗೆ ನೋಡಿ ಉಪ್ಪನ್ನು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಒಂದು ಸಣ್ಣ ಸ್ಪೂನ್ ಅರಿಶಿಣ, ಉಪ್ಪು ಮತ್ತು ಅರಿಶಿಣ ಹಾಕು ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡು ನೀರೇನು ಹಾಕ್ಕೊಳಕ್ಕೆ ಹೋಗಬಾರ್ದು. ಸೊ ಚೆನ್ನಾಗಿ ಬಾಡಿಸಿ ಲಿಡ್ನ ಕ್ಲೋಸ್ ಮಾಡೋಣ. ಅದು ಚೆನ್ನಾಗಿ ಬೇಯಲಿ. ನಂತರ ಏನೇನು ಬೇಕು ಮಸಾಲೆನ ಅಂತ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನು 2 ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣಸು ಒಂದು 7ರಿಂದ 8 ಹಸಿಮೆಣಸು ತೊಗೊಂಡಿದ್ದೀನಿ. ನಂತರ ಬಾಣಲೆಯಲ್ಲಿ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳಿ ಎಣ್ಣೆ ಹಾಕಿ. ಈರುಳ್ಳಿ ಕೆಂಪಾಗೋ ತನಕ ಹುರ್ಕೋಬೇಕು. ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಿದ್ದೀನಿ, ಬೇಗ ಕೆಂಪಾಗಲಿ ರೋಸ್ಟ್ ಆಗಲಿ ಅಂತ ಹೇಳಿ. ಸೊ ಈರುಳ್ಳಿನ ಈ ರೀತಿ ಹುರ್ಕೊಳ್ಳಿ. ಈ ರೀತಿ ಕೆಂಪಾಗಿರೋ ತನಕ ಹುರ್ಕೋಬೇಕು. ನಂತರ ಅದಕ್ಕೆ ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟು ಹಸಿಮೆಣಸಿನಕಾಯಿಯನ್ನು ಹಾಕ್ಕೋಬೇಕು. ಸೊ ನಾನು ಇಲ್ಲಿ 7ರಿಂದ 8 ಹಸಿಮೆಣಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕೆಂಪಾಗ್ತಾ ಇದೆ. ಇದೇ ರೀತಿ ಫ್ರೈ ಮಾಡಿಕೊಂಡು ನಂತರ ನಾನು 2 ದೊಡ್ಡ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. ಈ ರೀತಿ ಹೆಚ್ಕೊಂಡಿದ್ದೀನಿ. ನೋಡಿ, ಇದನ್ನು ಹಾಕಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಫ್ರೈ ಮಾಡ್ಕೊತಾ ಇರೋಣ. ನಂತರ ಪಕ್ಕದಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ. ನೋಡಿ, ನೀರೇನು ಹಾಕಿಲ್ಲ. ಈರುಳ್ಳಿ ಟೊಮೆಟೊ ಫ್ರೈ ಮಾಡ್ಕೊಳೋಷ್ಟರಲ್ಲಿ ಚಿಕನ್ ಕೂಡ ಬೇಯ್ತಾ ಇದೆ. ನಮ್ಮದು ನೀರೆಲ್ಲ ಬಿಟ್ಕೊಂಡಿದೆ. ನೋಡಿ, ಅದನ್ನೇ ನೋಡ್ತಾ ಇದೆ. ಸೊ ಈ ರೀತಿ ಮಾಡಿಕೊಂಡು ಒಂದ್ಸಲ ನೀವು ಕೂಡ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ನೀವು ಇಷ್ಟಪಡ್ತೀರಾ. ತುಂಬ ಈಸಿಯಾಗಿದೆ, ಬೇಗ ಕೂಡ ಮಾಡ್ಬೋದು. ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಜಸ್ಟ್ ಒಂದು 10 to 15 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ ನಮ್ಮ ಚಿಕನ್ ಸಾರು. ಸೊ ಇದು ಬೇಯ್ತಾ ಇದೆ. ಸೊ ಬೇಯಲಿ. ಟೊಮೆಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗುತ್ತೆ. ನಂತರ ಮಿಕ್ಸಿ ಜಾರಿಗೆ ಏನೆಲ್ಲ ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೋಡಿ, ಅರ್ಧ ಕಪ್ ಅಂದರೆ ಒಂದು ಅರ್ಧ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಸೊ ಒಂದು ದೊಡ್ಡ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಶುಂಠಿನ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಮಿಕ್ಸಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಕಾಯಿ, ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡಿದ್ದೀನಲ್ವ. ಇವಾಗ 2 ಏಲಕ್ಕಿ ಹಾಕ್ಕೊತಾ ಇದ್ದೀನಿ ನೋಡಿ. ನಂತರ ಒಂದು 7ರಿಂದ 8 ಅಥವಾ ಒಂದು 10 ಆದರೂ ಲವಂಗನ ಹಾಕ್ಕೊಬೇಕಾಗತ್ತೆ, ಸೇರಿಸ್ಕೋಬೇಕು. ಸೊ ಲವಂಗ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ. ಸ್ವಲ್ಪ ಹೆಚ್ಚು ಹಾಕಬಾರ್ದು, ನೋಡಿ ಹಾಕಬೇಕು. ನೀವು ಎಷ್ಟು kg ಚಿಕನ್ ತೊಗೊತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಅರ್ಧ kg ಚಿಕನ್ಗೆ ಒಂದು 8ರಿಂದ 10 ಲವಂಗನ ಹಾಕ್ಕೊಂಡಿದ್ದೀನಿ. ಸೊ ಈ ಚಿಕ್ಕ ಪೀಸ್ ಚಕ್ಕೆನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಚಕ್ಕೆ ಕೂಡ ಹಾಕಾಯಿತು. ನಂತರ ಅರಿಶಿನ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ಅರಿಶಿನ ಪೌಡ್ರ್ ಹಾಕಿ ಈಗ ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ. ಏನು ಕೂಡ ಹುರಿತಲ್ಲ ಫ್ರೆಂಡ್ಸ್, ಎಲ್ಲ ಹಸಿದಾಗೆ ಹಾಕ್ಕೊತಾ ಇರೋದು. ನೋಡಿ, ಈ ಸ್ಪೂನಲ್ಲಿ 2 ಸ್ಪೂನು ಕೊತ್ತಂಬರಿ ಕಾಳನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾವು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ಹಾಗಾಗಿ ನೋಡಿ ಕೊತ್ತಂಬರಿ ಕಾಳನ್ನು ಹಾಕ್ಕೊಬೇಕಾಗುತ್ತೆ. ಇಲ್ಲ ಅಂದರೆ ಕೊತ್ತಂಬರಿ ಕಾಳು ಬೇಡ ಆದವರು ಸ್ಕಿಪ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೋಬೋದು. ನಾನು ಕೂಡ ಇದರಲ್ಲಿ 2 ಕೂಡ ಹಾಕ್ಕೊತಾ ಇದ್ದೀನಿ. ಸೊ ಇವಾಗ ಟೊಮೆಟೊ, ಈರುಳ್ಳಿ ಕೂಡ ಬೆಂದಿದೆ, ಹುರ್ಕೊಂಡಾಗಿದೆ ನೋಡಿ. ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಫ್ ಮಾಡಿಬಿಟ್ರೆ ಆಯಿತು. ಸೊ ಇದು ಕೂಡ ರೆಡಿ ಆಯಿತು. ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಇದನ್ನು ರುಬ್ಕೊಂಬರೋಣ. ನೋಡಿ, ರುಬ್ಬಕ್ಕೆ ನೀರು ಹಾಕ್ತಾಯಿದ್ದೀನಿ ಮಿಕ್ಸಿ ಜಾರಿಗೆ. ಸೊ ಇದನ್ನು ರುಬ್ಬಿ ಆದಮೇಲೆ ನೋಡಿ, ಈಗ ಚಿಕನ್ ಕೂಡ ಬೆಂದಿದೆ. ನೋಡಿ, ಚೆನ್ನಾಗಿ ಬೆಂದಿದೆ. ಇದು ನನ್ನ ಮಕ್ಕಳಿಗೆ ತಿನ್ಸೋಣ ಅಂತ ತೆಗೆದಿಡ್ತಿದ್ದೆ. ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿ. ಸೊ ಈ ರೀತಿ ರುಬ್ಕೊಂಡಿದ್ದೀನಿ. ನಂತರ ಇದು ಕೂಡ ತಣ್ಣಗಾಗಿದೆ. ಸೊ ಇದನ್ನು ಕೂಡ ಒಟ್ಟಿಗೆ ಹಾಕಿ ರುಬ್ಕೊಳ್ಳೋಣ. ದಯವಿಟ್ಟು ಯಾರೆಲ್ಲ
ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಬೇಗ ಕೂಡ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಗೆ ಕೂಡ ಇಷ್ಟ ಆಗುತ್ತೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಆಯಿತಾ ಫ್ರೆಂಡ್ಸ್. ನೋಡಿ ಈ ಥರ ರುಬ್ಕೊಂಡಿದ್ದೀನಿ. ಈಗ ಚಿಕನ್ ಬೆಂದಿದೆ ಅಲ್ವಾ, ಅದಕ್ಕೆ ಆ ಪಾತ್ರೆಗೆ ಮಸಾಲೆನ ಹಾಕೋಣ. ಚೈತ್ರ ವ್ಲಾಗ್ಸ್ ಮುರುಡೇಶ್ವರ, ದಯವಿಟ್ಟು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ ಹೇಗಿದೆ ಅನ್ನಿಸ್ತು ಅಂತ ಹೇಳಿ. ಈಗ ನೀರನ್ನ ಹಾಕಿ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ. ತುಂಬ ನೀರು ಹಾಕಬಾರ್ದು ಫ್ರೆಂಡ್ಸ್, ತೆಳು ಆಗಬಾರ್ದು, ಸ್ವಲ್ಪ ಗಟ್ಟಿ ಇರಬೇಕು ಚಿಕನ್ ಸಾರು. ನೋಡಿ ಈ ಹದಕ್ಕೆ ನೀರನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 10ರಿಂದ 15 ನಿಮಿಷ ತನಕ ಬೇಯಿಸಿದ್ರೆ ಸಾಕು, ಅಥವಾ ಒಂದು 10 ನಿಮಿಷ ಕುದಿಸಿದ್ರೆ ಸಾಕು. ಚಿಕನ್ ಸಾರು ರೆಡಿ ಆಗಿಬಿಡುತ್ತೆ. ನೋಡಿ ಕುದೀತಾ ಇದೆ. ಇವಾಗ ಕುಂದಾಪುರ ಚಿಕನ್ ಮಸಾಲ ನೀವು ಯಾವ್ದು ಕೂಡ ಆ್ಯಡ್ ಮಾಡ್ಬೋದು, ಆ್ಯಡ್ ಮಾಡದೇ ಇದ್ರೂ ನಡೆಯುತ್ತೆ. ನಾವು ಹೋಮ್ ಮೇಡ್ ಏನು ಮಸಾಲೆ ಹಾಕಿದ್ದೀವಿ ಅದರಲ್ಲೇ ರುಚಿ ಸಿಗುತ್ತೆ. ಸೊ ನನಗೆ ಸ್ವಲ್ಪ ಇತ್ತು ಅಂತ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪೌಡರ್ನ. ಚಿಕನ್ ಮಸಾಲ ಕೂಡ ಹಾಕಿದ್ದೀನಿ. ಸೊ ಈಗ ಸಾರು ಕೂಡ ಕುದೀತಾ ಇದೆ. ಆಯಿತು, ಇನ್ನೇನು ಜಸ್ಟ್ ಇನ್ನೊಂದು 2 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಕೊತ್ತಂಬರಿ ಸೊಪ್ಪನ್ನು ಹಾಕಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಸಾರು ಕುದೀತಾ ಇದೆ. ಆಯಿತು, ಸಾರು ಕೂಡ ಆಯಿತು. ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಗೂ ನಿಂಬೆಹಣ್ಣ ಹಿಂಡ್ಬಿಟ್ರೆ ರೆಡಿ ಟು ಚಿಕನ್ ಸಾಂಬಾರ್. ನೋಡಿ ಈ ರೀತಿ ಬಂದಿದೆ. ಸ್ವಲ್ಪ ಅರ್ಧ ನಿಂಬೆಹಣ್ಣ ಹಿಂಡಬೇಕು ಲಾಸ್ಟಲ್ಲಿ. ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಅನ್ನಿಸ್ತು, ಹೇಗೆ ಬಂತು ರೆಸಿಪಿ ಅಂತ ದಯವಿಟ್ಟು ತಿಳಿಸಿ. ನಾಳೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮಾಡಿ ಮನೆಯಲ್ಲಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಆಯಿತಾ. ನೋಡಿ ಸಾಂಬಾರು ಈ ರೀತಿ ತಿಕ್ನೆಸ್ ಬರಬೇಕು, ತುಂಬಾ ಚೆನ್ನಾಗುತ್ತೆ. ರೈಸಿಗೆ, ದೋಸೆಗೆ, ಚಪಾತಿಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಗಾರ್ನಿಷ್ಗೆ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೋ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಇದೇ ರೀತಿ ವೀಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಲಾಸ್ಟಲ್ಲಿ ರೈಸ್ನ ಬಡಿಸಿ ನಿಮ್ಮ ಮನೆಯವರಿಗೆ ಬಡಿಸ್ಕೊಡಿ. ತುಂಬ ಖುಷಿಯಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಮನೆಯವರೆಲ್ಲ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.